ನೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬಂದು ಪೈಥಾನ್ ಫಂಕ್ಷನ್ಸ್ ಅಂದರೆ ಏನು ಅಂತ ನಾವು ಬಂದು ನೋಡೋಕೆ ಹೋಗ್ತಿದ್ವಿ. ಓಕೆ, ಸೊ ಫಸ್ಟ್ ಫಂಕ್ಷನ್ ಅಂದರೆ ಏನು, ಫಂಕ್ಷನ್ದು ಯೂಸಸ್ ಏನು ಅದೆಲ್ಲ ನಾವು ಬಂದು ಈ ವಿಡಿಯೋದಲ್ಲಿ ತಿಳ್ಕೊಂಡು ಹೋಗ್ತಿದ್ವಿ. ಫಂಕ್ಷನ್ಸ್ ಯಾಕೆ ಉಪಯೋಗಿಸ್ಬೇಕು ಅದೆಲ್ಲ ನಾವು ಬಂದು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ನಾವು ಬಂದು ಈ ವಿಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತೀವಿ. ಇದರಲ್ಲಿ ಬಂದು ಒಂದು ಚಿಕ್ಕ ಪಾರ್ಟ್ ತಾನೆ. ಫಸ್ಟ್ ಬಂದು ಪ್ರಿಂಟ್ ಏನು ಆ ಥರದ್ದೆಲ್ಲ ನಾವು ಬಂದು ನೋಡೋಕೆ ಹೋಗ್ತೀವಿ ಡೆಫೈನಲ್ಲಿ. ಓಕೆ, ಫಂಕ್ಷನ್ಸ್. ಓಕೆ, ಸೊ ಫಸ್ಟ್ ಫಂಕ್ಷನ್ಸ್ ಹೋಗೋ ಮುಂಚೆ ನಾವು ಬಂದು ಒಂದು ಎಕ್ಸಾಂಪಲ್ ಕೊಡೋಣ. ಫಾರ್ ಎಕ್ಸಾಂಪಲ್ ನಾ ಬಂದು ಒಬ್ರಿಗೆ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು. ಸೊ ಗುಡ್ ಮಾರ್ನಿಂಗ್ ನಾ ಹೇಳಕ್ಕೆ ಬಂತು ಒಂದು 3 ಜನ ಇದ್ದಾರೆ. ಸೊ ನಾವು 3 ಜನ ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕಾದ್ರೆ ಏನು ಮಾಡುವೆ, 3 ಜನಕ್ಕೂ ಗುಡ್ ಮಾರ್ನಿಂಗ್ ನಾ ಬಂದು ಹೇಳುವೆ ಪ್ರಿಂಟ್ ಆಫ್ ಗುಡ್ ಮಾರ್ನಿಂಗ್ ನಾನು ಬಂದು ಟೈಪ್ ಮಾಡುವೆ. ಓಕೆನಾ, ಸೊ ನಾನು ಟೈಪ್ ಮಾಡ್ತಿಲ್ಲ. ಸೊ ಗುಡ್ ಮಾರ್ನಿಂಗ್ ಅಂತ 3 ಸತಿ ನಾನು ಟೈಪ್ ಮಾಡುವೆ. ಸೊ 3 ಸತಿ ಟೈಪ್ ಮಾಡೋ ಬದಲಾಗಿ ನಾವು ಬಂದು ಫಂಕ್ಷನ್ಸ್ ಉಪಯೋಗಿಸ್ತಿದ್ದೀವಿ. ಸೊ ಈ 3 ಸತಿ ನಾವು ಫಾರ್ ಎಕ್ಸಾಂಪಲ್ 1000 ಪೀಪಲ್ ಕೊಡ್ತಿದ್ದಾರೆ. ಸೊ 1000 ಪೀಪಲಿಗೆ ಹೋಗಿ ಗುಡ್ ಮಾರ್ನಿಂಗ್ ನಾವು ಬಂದು 1000 ಟೈಮ್ಸ್ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ 1000 ಟೈಮ್ಸ್ ಟೈಪ್ ಮಾಡೋ ಬೇಡ ಅಂತ ಹೇಳ್ಬಿಟ್ಟು ನಾವು ಬಂದು ಒಂದು ಫಂಕ್ಷನ್ ಅಂತ ಒಂದು ಬಂದಿದೆ ಪೈಥಾನಲ್ಲಿ. ಗುಡ್ ಮಾರ್ನಿಂಗ್ ನಾವು ಬಂದು ಒಂದು ಸತಿ ಹೇಳ್ಬಿಟ್ರೆ ನಾವು ಅದನ್ನು ಕಾಲ್ ಮಾಡಿದ್ರೆ ನಮಗೆ ಬಂದು ಔಟ್ಪುಟ್ ಬರೋ ಥರ. ಸೊ ಆ ಥರ ತಾನು ಬಂದ್ಬಿಟ್ಟು ಈ ಒಂದು ಎಕ್ಸಾಂಪಲ್. ಓಕೆನಾ, ನಿಮ್ಗೆ ಅರ್ಥ ಆಗಿರೋದು ಅಂದ್ಕೊಳ್ಳಿ. ಸೊ ಫಂಕ್ಷನ್ಸ್ ಅಂದರೆ ಏನಿಲ್ಲ, ಒಂದು ಸೆಟ್ ಆಫ್ ಬ್ಲಾಕ್ಸ್ ಅದೊಂದು ಅದನ್ನು ಡಿಫೈನ್ ಮಾಡಿದ್ರೆ ಅದೊಂದು ಸ್ಟೇಟ್ಮೆಂಟ್ಸ್ ಆಗಿ ಡಿವೈಡ್ ಆಗಿರೋದು. ಅದನ್ನು ನಾವೊಂದು ಕಾಲ್ ಮಾಡಿದರೆ ಮಾತ್ರ ಆ 2 ಸ್ಟೇಟ್ಮೆಂಟ್ಸ್ ಆರ್ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೀನೋ ಅದು ಬಂದು ಎಕ್ಸಿಕ್ಯೂಟ್ ಆಗ್ಬೋದು. ಓಕೆ, ಸೊ ಇವಾಗ ನಾವು ಸಿಂಪಲ್ ಎಕ್ಸಾಂಪಲ್ ನಾವು ಬಂದು ಒಂದು ನೋಡೋಣ. ಓಕೆ, ನಾವು ಬಂದು ಇವಾಗ ಡೆಫ್. ಸೊ ಡೆಫ್ ಬಂದ್ಬಿಟ್ಟು ಒಂದು ಕೀವರ್ಡ್. ಸೊ ಫಂಕ್ಷನಿಗೆ ಬಂದ್ಬಿಟ್ಟು ಒಂದು ಕೀವರ್ಡ್ ಡೆಫ್ ಅಂತ ಸಿಕ್ಕಿದ್ರೆ ಮಾತ್ರ ಇದು ಗೊತ್ತಾಗೋದು ಒಂದು ವೇರಿಯಬಲ್ ಡಿಫೈನ್ ಮಾಡಿದ್ದಾರೆ ಡೆಫ್ಗೆ ಅದನ್ನೇ ನಾವು ಉಪಯೋಗಿಸ್ಬೇಕು ಅಂತ. ಇವಾಗ ಡೆಫ್ ಆಮೇಲೆ ಒಂದು ವೇರಿಯಬಲ್ ನಾವು ಡಿಫೈನ್ ಮಾಡಬೇಕು. ಹೆಸರುಕ್ಕೆ ಒಂದು ವೇರಿಯಬಲ್ ಡಿಫೈನ್ ಮಾಡಿದ್ರೆ ತಾನೇ ಅದು ನಾವು ಒಂದು ತೊಗೊಳ್ತಾ ಇದ್ದೀವಿ. ಪೈಥಾನಿಗೆ ಅರ್ಥ ಆಗೋದು. ಓಕೆ, ಸೊ ಡಿಫೈನ್ಡ್ ಡೆಫ್ ಅಂತ ಕೊಟ್ಟೆ. ನೆಕ್ಸ್ಟ್ ಗ್ರೀಟ್ ಕೊಟ್ಟಮೇಲೆ ಪ್ಯಾರಂಥೆಸಿಸ್ ಬಂದು ನಾವು ಒಂದು ಓಪನ್ ಆ್ಯಂಡ್ ಕ್ಲೋಸ್ ಮಾಡಿ ಈ ಥರ ಫಂಕ್ಷನ್ ಈ ಥರ ಕೊಟ್ಟು ಓಕೆನಾ, ಈ ಥರ ಕೊಟ್ಬಿಟ್ಟು ಸೆಮಿಕೋಲನ್ ಇದು ಬಂದು ಸಿಂಟ್ಯಾಕ್ಸ್ ಈ ಥರ ಕೊಡಬೇಕು. ಸೊ ಡೆಫ್ ಆದಮೇಲೆ ವೇರಿಯಬಲ್ ನೇಮ್ ವಿತ್ ಪ್ಯಾರಂಥೆಸಿಸ್ ಆ್ಯಂಡ್ ಸೆಮಿಕೋಲನ್. ಓಕೆ, ಈ ಥರ ಕೊಟ್ಬಿಟ್ಟು ನಾನು ಹೇಳ್ತಿದ್ದೀನಿ ಈ ಫಂಕ್ಷನ್ ಹಿಂಗೆ ಕಾಲ್ ಆದಮೇಲೆ ಏನು ಹೇಳ್ತಿದ್ದೀನಿ, ಈ ಫಂಕ್ಷನ್ ಹಿಂಗೆ ಕಾಲ್ ಆದರೆ ಮಾತ್ರ 2 ಸ್ಟೇಟ್ಮೆಂಟ್ಸ್ ಕೊಡ್ತೀನಿ. 2 or more ಸ್ಟೇಟ್ಮೆಂಟ್ಸ್ ಆರ್ 1 or more ಸ್ಟೇಟ್ಮೆಂಟ್ಸ್ ನಾನು ಕೊಡ್ತೀನಿ. ಅದು ಬಂದ್ಬಿಟ್ಟು ಈ ಗ್ರೀಟ್ ಫಂಕ್ಷನ್ ಕಾಲ್ ಆದಮೇಲೆ 2 ನಾನು ಹೇಳೋ ಲೈನ್ಸ್ನೆಲ್ಲ ನೀವು ಬಂದು ಎಕ್ಸಿಕ್ಯೂಟ್ ಮಾಡಿ ನನಗೆ ಔಟ್ಪುಟ್ ಕೊಡು ಆ ಥರ ಅನ್ನೋದು ಕೇಳ್ಬೋದು. ಓಕೆನಾ, ಸೊ ನಾವೊಂದು ಪ್ರಿಂಟ್ ಆಫ್ ಹಾಯ್ ಹೀಗೆ ಪ್ರಿಂಟ್ ಆಫ್ hello, how are you. ಓಕೆ, how are you ಅಂತ ನಾನು ಕೊಡ್ತೀನಿ. ಇನ್ನೊಂದು ಪ್ರಿಂಟ್ ಆಫ್ ಬ್ರೋ. ಓಕೆ, ಪ್ರಿಂಟ್ ಆಫ್ ಬ್ರೋ. ಓಕೆ, ನಾನು ಈ ಥರ ಕೊಟ್ಟಿದ್ದೀನಿ. ಇವಾಗ ನಾವೊಂದು ಇದನ್ನು ಸುಮ್ಮನೆ ರನ್ ಮಾಡಿದ್ರೆ ಓಕೆನಾ. ಸೊ ನಾನು ಏನು ಹೇಳಿದೆ ಫಸ್ಟಲ್ಲಿ ನಂಗೆ ಬಂದು ಗ್ರೀಟ್ ಅನ್ನೋ ಒಂದು ವರ್ಡ್ ನಾ ಬಂದು ಕರೆದ್ರೆ ಮಾತ್ರ ನಾ ಕೊಟ್ಟಿರೋ ಬಿಲೋ 2 ಲೈನ್ಸ್ ಆರ್ ಮೋರ್ ಲೈನ್ಸ್ನ ನೀವು ಒಂದು ಎಕ್ಸಿಕ್ಯೂಟ್ ಮಾಡೋಕ್ಕೆ ನಿಮ್ಮೊಂದು ಪಾಸಿಬಿಲಿಟೀಸ್ ಇದೆ. ಓಕೆನಾ, ಸೊ ಇವಾಗ ನಾನು ಬಂದು ಸುಮ್ಮನೆ ರನ್ನನ್ನು ಕೊಡ್ತಿದ್ದೀನಿ. ರನ್ನನ್ನು ಕೊಟ್ಟರೆ ಮುಂದೆ ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ ನಾನು ಹೇಳಿದ್ನಲ್ಲ, ಇಲ್ಲಿ ಗ್ರೀಟ್ ವರ್ಡ್ನ ಕರೆದ್ರೆ 2 ಲೈನ್ ಎಕ್ಸಿಕ್ಯೂಟ್ ಮಾಡೋ. ನಾನು ಗ್ರೀಟ್ನ ಕರೆದಿಲ್ವಲ್ಲ. ಸೊ ಇವಾಗ ನಾವು ಬಂದು ಗ್ರೀಟ್ನ ಕರೆಯೋಕೆ ಹೋಗ್ತೀವಿ. ಗ್ರೀಟ್ ಬಂತು ಔಟ್, ಅದು ಬಂದ್ಬಿಟ್ಟು ಹೇಗೆ ಕರಿಬೇಕು, ಡೆಫ್ ಅಂತ ನಾವು ಡಿಫೈನ್ ಮಾಡಿದ್ವಲ್ಲ ಅದು ಬಂದ್ಬಿಟ್ಟು ಸ್ಟ್ರೈಟಾಗಿ ಬಂದು ನಾವು ಕರಿಬೇಕು. ಸೊ ಗ್ರೀಟ್ ಸೇಮ್ ಸ್ಪೆಲ್ಲಿಂಗ್ ನಾವು ಬಂದು ಕರಿಬೇಕು. ಓಕೆನಾ, ಸೊ ಗ್ರೀಟ್ ಅಂತ ನಾವು ಕೊಟ್ಟಾ. ಇವಾಗ ಇದು ಹೆಂಗೆ ವರ್ಕ್ ಆಗೋದ್ರೆ ಫಸ್ಟು ಪೈಥಾನ್ ನಾವಿಂದ ರನ್ ಮಾಡ್ತೀವಿ. ಓಕೆನಾ, ಸೊ ಪೈಥಾನ್ ರನ್ ಮಾಡ್ತೀನಿ. ಫಸ್ಟ್ ಲೈನ್ ನೋಡು, ಡೆಫ್ ಗ್ರೀಟ್ ಅಂತ ನೋಡ್ಬೋದು. ಡೈರೆಕ್ಟಾಗಿ ಒಂದು 4th ಲೈನಿಗೆ ಬಂದ್ಬಿಡುವ. ನಾನು ಗ್ರೀಟ್ ಅಂತ ಕರೆದಿದ್ದಿಲ್ಲ ಇಲ್ಲಿ 4th ಲೈನಲ್ಲಿ. ಸೊ ಗ್ರೀಟ್ ಅಂತ ಕರೆದಿರೋವಾಗ ಇದು ಬಂದ್ಬಿಟ್ಟು ಡೈರೆಕ್ಟಾಗಿ ತಿರುಗಿ 1st ಲೈನ್ ಹೋಗ್ಬಿಟ್ಟು 2nd and 3rd ಲೈನಿಗೆ ಬಿಟ್ಟು ಹೋಗೋದು.
ಸೊ ನಾನು ಡೆಫ್ ಅಂತ ಕರೆದೆ. ಸೊ ನಾನು ಕರೆದ್ರೆ ಮಾತ್ರ ನಂಗೆ ಹಿಂದಿ ಉತ್ತರ ಕೊಡು ಅಂತ ಹೇಳ್ತಾರೆ. ಪ್ರಿಂಟ್ ಹಲೋ ಹೌ ಆರ್ ಯು ಪ್ರಿಂಟ್ ಆಗೋದು. ನೆಕ್ಸ್ಟ್ ಬ್ರೋ ಅಂತೇಳಿ 2 ಸಲ ಇದೆ ಎಕ್ಸ್ಕ್ಲಮೇಷನ್ ಮಾರ್ಕ್ನ ಅದು ಬಂದು ಪ್ರಿಂಟ್ ಮಾಡಿ ತೋರಿಸೋದು. ಓಕೆ, ಇವಾಗ ನಾನು ರನ್ ಕೊಟ್ಟರೆ ಹಲೋ ಹೌ ಆರ್ ಯು ಬರೋದು. ಓಕೆ, ಹೇಳಿದ್ನಲ್ಲ. ಸೊ ಯಾಕೆ ಈ ಥರ ಬಂದಿದೆ, ನಾವು ಬಂದು ಇಲ್ಲಿ ಕಾಲ್ ಮಾಡಿದ್ದೀವಿ, ಗ್ರೀಟ್ನ ಬಂದು ಕಾಲ್ ಮಾಡಿದ್ದೀವಿ, ಅದಕ್ಕೆ ಈ 2 ಲೈನ್ಸ್ ಬಂದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ನಿಮಗೆ ಅರ್ಥ ಆಗಿರೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.